ಜೈ ಹಿಂದ್. ಯಾರ್ಯಾರೆಲ್ಲ CISF ನ ಕುಕ್ ಟ್ರೇಡ್ಸ್ಮನ್ ಟೆಸ್ಟ್ಗೆ ಹೋಗ್ತಾ ಇದ್ದೀರಾ ಅವರಿಗೆಲ್ಲ ನಾನು ಮೆಸ್ಸಲ್ಲಿ ಏನು ಕೆಲಸ ಮಾಡ್ತಾರೆ, ಮೆಸ್ಸಲ್ಲಿ ಚಪಾತಿನ ಹೇಗೆ ಮಾಡ್ತಾರೆ, ಮೆಸ್ಸಲ್ಲಿ ಏನೇನು ಸಾಮಾನುಗಳಿರುತ್ತೆ, ಏನೇನು ರೇಷನ್ ಇರುತ್ತೆ, ಏನೇನು ಪಾತ್ರೆಗಳಿರುತ್ತೆ ಅಂತ ಕಂಪ್ಲೀಟ್ ಆಗಿ ಒಂದು ವಿಡಿಯೋನ ಮಾಡಿದ್ದೀನಿ. ಈ ವಿಡಿಯೋನ ಸ್ಪೆಷಲ್ ಆಗಿ ನಿಮಗೋಸ್ಕರ, ನಿಮಗೆ ಟ್ರೇಡ್ ಟೆಸ್ಟ್ ಅಲ್ಲಿ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶದಿಂದ ನಮ್ಮ ಮೆಸ್ಸಲ್ಲಿ ಚಪಾತಿ ಹೇಗೆ ಮಾಡ್ತಾರೆ, ಮತ್ತೆ ಏನೇನು ಪಾತ್ರೆಗಳಿದೆ, ರೇಷನ್ ಏನೇನಿದೆ ಅಂದ್ಬಿಟ್ಟು ನಿಮ್ಗೆ ತೋರ್ಸೋಣ ಅಂತ ಒಂದು ವಿಡಿಯೋನ ಮಾಡಿದ್ದೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಿಮ್ಗೆ ಯೂಸ್ಫುಲ್ ಇನ್ಫಾರ್ಮೇಶನ್ ಇವತ್ತಿನ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ನ ಕೊಡ್ತಾ ಇದ್ದೀರಾ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಬೆಲ್ ಐಕನ್ ನ ಕ್ಲಿಕ್ ಮಾಡಿ. ನಾನು ಏನೇ ಅಪ್ಡೇಟ್ ಕೊಟ್ಟರು ನಿಮ್ಗೆ ಮೊದಲನೇದಾಗಿ ನಿಮ್ಮ ವಿಡಿಯೋ ರೀಚ್ ಆಗುತ್ತೆ. ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ನ ಕ್ಲಿಕ್ ಮಾಡಿ. ನಮ್ಮ ಮೆಸ್ಸಿಂದ ನಿಮಗೋಸ್ಕರ ಅಂತ ಲೈವ್ ವಿಡಿಯೋನ ಮಾಡಿದ್ದೀನಿ. ಇದು ಗ್ಯಾಸ್ ಸ್ಟವ್, ಇದು ಸ್ಪೆಷಲಿ ಚಪಾತಿ ಮಾಡೋದಕ್ಕಂತಾನೆ ಯೂಸ್ ಮಾಡ್ತಾರೆ, ಬೇರೆ ಇನ್ನೇನು ಮಾಡಲ್ಲ ಇದರಲ್ಲಿ. ಓನ್ಲಿ ಫಾರ್ ಚಪಾತಿ ಮಾಡೋದಕ್ಕೆ. ನೋಡಿ, ಇದು ಚಪಾತಿ ಹಿಟ್ಟು ಎಷ್ಟೊಂದು ಕಲಸಿದ್ದಾರೆ ನೋಡಿ. 75ರಿಂದ 80 ಜನಕ್ಕೆ ಚಪಾತಿನ ಮಾಡ್ತಾರೆ. 1 ಅವರಲ್ಲಿ 250ರಿಂದ 300 ಚಪಾತಿನ ಮಾಡ್ತಾರೆ. ಹಿಂದಿಯಲ್ಲಿ ರೋಟಿ ಅಂತಾರೆ. ಈ ರೋಟಿನ ಮಾಡೋದಕ್ಕೆ 3 ಜನ ಬೇಕು. ಒಬ್ರು ಒತ್ಬಿಟ್ಟು ಇದ್ರ ಮೇಲೆ ಹಾಕ್ತಾರೆ, ಅವ್ರು ಅದನ್ನ ತಿರುತ್ತಾ ಇರ್ತಾರೆ. ಮತ್ತೆ 3ನೇ ಸ್ಟೆಪ್ ಅಲ್ಲಿ ಏನೋ ಒಂದು ನಿಮ್ಗೆ ಇಲ್ಲಿ ಬೆಂಕಿ ಕಾಣ್ತಾ ಇದೆ ನೋಡಿ, ಇಲ್ಲಿ ಅದ್ರ ಮೇಲೆ ಅವರು ಡೈರೆಕ್ಟ್ ಆಗಿ ಬೆಂಕಿಯಲ್ಲಿ ಅದನ್ನ ಒಂದು ಸುಡ್ತಾರೆ. ಅದಾದ್ಮೇಲೆ ಎತ್ತಿ ಬಾಸ್ಕೆಟ್ಗೆ ಹಾಕ್ತಾರೆ. ಇನ್ನೊಬ್ರು ಬಾಸ್ಕೆಟ್ ಇಂದ ಅದನ್ನ ಎತ್ತಿ ಇಲ್ಲಿ ನೋಡಿ, ಇಲ್ಲಿ ಹಾಟ್ ಕೇಸ್ಗೆ ಹಾಕ್ತಾ ಇದ್ದಾರೆ. ಹಾಟ್ ಕೇಸ್ಗೆ ಫಿಲ್ ಮಾಡಿ ಬಿಸಿಯಾಗಿರ್ಲಿ ಅಂತ. ಇದು ನಮ್ಮ ಮೆಸ್. ಇದು ನೋಡಿ, ಇಲ್ಲಿ ಕುಕ್ಕಿಂಗ್ ಎಲ್ಲ ನಡೀತಾ ಇದೆ. ಈ ರೀತಿ ಇರುತ್ತೆ ಡಿಪಾರ್ಟ್ಮೆಂಟ್ ಅಲ್ಲಿ ಮೆಸ್ಗಳಂದ್ರೆ. ನೋಡಿ, ಇಲ್ಲಿ ಇವತ್ತಿನ ಮೆನು ಏನು ಅಂತ ಮೆನು ಕೊಟ್ಟಿರ್ತಾರೆ. ಆ ಮೆನು ಪ್ರಕಾರ ಅಡುಗೆನ ಮಾಡ್ತಾ ಇದ್ದಾರೆ. ಇಲ್ಲಿ ಮಸಾಲೆಗಳನ್ನೆಲ್ಲ ರುಬ್ಬಿ ಇಟ್ಕೊಂಡಿದ್ದಾರೆ ನೋಡಿ. ಆ ಮೆನು ಪ್ರಕಾರನೇ ಅಡುಗೆಗಳನ್ನ ಮಾಡಬೇಕಾಗುತ್ತೆ. ಇಲ್ಲಿ ಬಿರಿಯಾನಿಗೆ ರೈಸ್ನ ಮಾಡ್ತಾ ಇದ್ದಾರೆ. ಚಿಕನ್ ಬಿರಿಯಾನಿ ಮತ್ತೆ ವೆಜ್ ಬಿರಿಯಾನಿಗೆ ಒಂದೇ ಸಲ ರೈಸ್ ಮಾಡಿಕೊಂಡು ಅದಕ್ಕೆ ಬೇಕಾದ ತರ ಬೇರೆ ಬೇರೆ ತರ ಡಿವೈಡ್ ಮಾಡ್ತಾರೆ. ಇಲ್ಲಿ ಕೆಲವೊಂದು ತರಕಾರಿಗಳನ್ನ ಇಟ್ಟಿದ್ದಾರೆ. ಮೊದಲನೇದಾಗಿ ಶುಂಠಿ, ಶಿಮ್ಲಾ ಮಿರ್ಚಿ ಅಂತ ಹೇಳ್ತೀವಿ ಅದು, ಬದನೆಕಾಯಿ, ಮತ್ತೆ ಹೂಕೋಸು, ಎಲೆಕೋಸು, ಹೀರೆಕಾಯಿ, ಟೊಮೆಟೊ, ಸೋರೆಕಾಯಿ, ಬೀಟ್ರೋಟ್, ಸೌತೆಕಾಯಿ, ಕ್ಯಾರೆಟ್, ಮತ್ತೆ ಇಲ್ಲೊಂದು ನೆಕ್ಸ್ಟ್ ರೂಮಲ್ಲಿ ಇಲ್ಲಿ ಮೊಟ್ಟೆಗಳನ್ನ ಇಟ್ಟಿದ್ದಾರೆ, ಈರುಳ್ಳಿನ ಇಟ್ಟಿದ್ದಾರೆ, ಆಲೂಗೆಡ್ಡೆ ಇದೆ. ಮತ್ತೆ ಇದೆಲ್ಲ ರೈಸ್. ಇದು ಇದರಲ್ಲಿ ಬಾಸ್ಮತಿ ರೈಸ್ ಕೂಡ ಇರುತ್ತೆ, ಮತ್ತೆ ರೆಗ್ಯುಲರ್ ರೈಸ್ ಕೂಡ ಇದೆ. ಮತ್ತೆ ಇದು ಚಪಾತಿ ಹಿಟ್ಟು, ಅನ್ನಪೂರ್ಣ ಕಂಪ್ನಿದು ಚಪಾತಿ ಮಾಡೋದಕ್ಕೆ. ಮತ್ತೆ ಇಲ್ಲಿ ಹಾಲು ಮತ್ತೆ ಚಟ್ನಿ ಎಲ್ಲ ಇಟ್ಟಿದ್ದಾರೆ ನೋಡಿ. ಇಲ್ಲೆಲ್ಲ ಹಾಲು ಸ್ಟಾಕ್ ಇದೆ. ಈ ರೀತಿ ಇರುತ್ತೆ ನಮ್ಮ ಮೆಸ್ಸು ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಹಾಲು, ಮೊಸರು, ಏನು ಮಿಲ್ಕ್ ಪ್ರಾಡಕ್ಟ್ಸ್ ಎಲ್ಲ ಅಲ್ಲಿರುತ್ತೆ. ಈ ರೂಮಲ್ಲಿ ಆಯಿಲ್ಸು ಮತ್ತೆ ಮಸಾಲೆ ಐಟಮ್ಸ್ಗಳೆಲ್ಲ ಇಲ್ಲಿದೆ. ಡ್ರೈ ಫ್ರೂಟ್ಸು, ಪ್ರತಿಯೊಂದು ಐಟಮ್ಗಳು ಇಲ್ಲಿ ಇರುತ್ತೆ ನೋಡಿ. ಇದು ಸಾಸಿವೆ, ಜೀರಿಗೆ ಎಲ್ಲ ಇದೆ ಇದರಲ್ಲಿ ನೋಡಿ. ಹಳದಿ ಪೌಡ್ರು, ಮಿರ್ಚಿ ಪೌಡ್ರು, ಮತ್ತೆ ಧನಿಯಾ ಪೌಡರು, ಆ ರೀತಿ ಮಸಾಲೆ ಪೌಡರ್ಗಳೆಲ್ಲ ಈ ಸೆಕ್ಷನ್ನಲ್ಲಿ ಇಟ್ಟಿದ್ದಾರೆ ನೋಡಿ. ಇಲ್ಲಿ ಚಿಲ್ಲಿ ಪೌಡರ್ ಬರೆದಿದೆ ಇಲ್ಲಿ. ಮತ್ತೆ ಇಲ್ಲಿ ನೋಡಿ, ಏನೋ ಒಂದು ಚಿಕನ್ ಮಸಾಲ, ಮಟನ್ ಮಸಾಲ, ಫಿಶ್ ಮಸಾಲ, ಮತ್ತೆ ಶಾಹಿ ಪನ್ನೀರ್ ಮಸಾಲ ಅಂತೆಲ್ಲ ಇದೆ. ಇದು ಕಸೂರಿ ಮೇಥಿ, ಒಗ್ಗರಣೆಗೆ ಹಾಕ್ತಿವಿ ಕಸೂರಿ ಮೇಥಿನ. ಇದು ಬೂಂದಿ, ಖಾರ ಬೂಂದಿ. ಇದು ಶಾವಿಗೆ ಪ್ಯಾಕೆಟ್, ಸೆವಿ ಅಂತ ಹಿಂದಿಯಲ್ಲಿ ಹೇಳ್ತಾರೆ. ಇದು ಕಸ್ಟರ್ಡ್ ಪೌಡರು. ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಕಸ್ಟರ್ಡ್ ಅಂತ ಒಂದು ಸ್ವೀಟ್ ಪಾಯಸದ ತರ ಇರುತ್ತೆ, ಅದಕ್ಕೆ ಫ್ರೂಟ್ಸ್ನೆಲ್ಲ ಮಿಕ್ಸ್ ಮಾಡ್ತಾರೆ. ಉಪ್ಪು, ಇದು ಟೀ ಪುಡಿ, ಇದು ಹಿಂಗು. ಮತ್ತೆ ಇಲ್ಲಿ ಮಸಾಲೆ ಐಟಮ್ಗಳೆಲ್ಲ ಇದೆ ನೋಡಿ. ಇಲ್ಲಿ ಬಿರಿಯಾನಿ ಎಲೆ ಅಂತ ಹೇಳ್ತೀವಲ್ಲ ಅದು, ಮತ್ತೆ ಸೋಯಾಬೀನ್ ಬೀಜ, ಹುಣಸೆ ಹಣ್ಣು, ಎಳ್ಳು, ಜೀರಿಗೆ, ಇದು ಮಸೂರು ಬೇಳೆ. ಈಗ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ. ಇದು ಕಡಲೆಬೇಳೆ, ಚನಾ ದಾಲ್ ಅಂತಾರೆ. ಮಸೂರ್ ದಾಲ್, ಚನಾ ದಾಲ್. ಇದು ಹಸಿರು ಬೇಳೆ, ಮೂಂಗ್ ದಾಲ್ ಅಂತಾರೆ. ಇದು ತೊಗರಿ ಬೇಳೆ, ತೂರ್ ದಾಲ್ ಅಂತಾರೆ ಹಿಂದಿಯಲ್ಲಿ, ತೂರ್ ದಾಲ್. ಏನಿದೆ ಇದರಲ್ಲಿ?
ಇದು ಮೂಂಗ್ ಅಂದ್ರೆ ಹಸಿರು ಕಾಳನ್ನ ಮೂಂಗ್ ಅಂತಾರೆ. ಇದು ಹಸಿ ಕಡಲೆ ಬೀಜ ಮೂಂಪಲ್ಲಿ ಅಂತಾರೆ. ಮೂಂಪಲ್ಲಿ ನೆನ್ಪಿಟ್ಕೊಳ್ಳಿ. ಇದೇ ಮೇನು. ನಿಮ್ಗೆ ಕಾಳುಗಳ ಬಗ್ಗೆ ಕೇಳ್ತಾರೆ. ಏನಿದೆ ಇದರಲ್ಲಿ ಏನೋ ರವೆ ಐಟಮ್ಗಳಿದೆ. ಇದರಲ್ಲಿ ಹಸಿ ಕಡಲೆ ಇದೆ. ಹಸಿ ಕಡಲೆನ ಚನಾ ಅಂತಾರೆ ಹಿಂದಿಯಲ್ಲಿ, ಚನಾ. ಇದೆಲ್ಲ ಹಿಟ್ಟುಗಳು. ಇದು ನಮ್ಮ ಮೆಸ್ಸು. ಇಲ್ಲಿ ಊಟ ಎಲ್ಲ ಬಡಿಸ್ತಾ ಇದ್ದಾರೆ ನೋಡಿ. ಎಲ್ಲರೂ ಕೂತ್ಕೊಂಡು ಊಟನ ಮಾಡ್ತಾ ಇದ್ದಾರೆ ಡೈನಿಂಗ್ ಹಾಲಲ್ಲಿ. ಕುಕ್ ಕೆಲಸ ಏನಂದ್ರೆ ಬರೀ ಅಡುಗೆ ಮಾಡೋದಷ್ಟೇ, ಊಟ ಎಲ್ಲ ಬಡಿಸೋಂಗಿಲ್ಲ. ಊಟ ಬಡಿಸೋದಕ್ಕೆ ಬೇರೆಯವ್ರು ಇರ್ತಾರೆ. ಸೊ ಅಡುಗೆ ಮಾಡಿಬಿಟ್ಟು ರೆಸ್ಟ್ ಮಾಡ್ಬೋದು. 100ರಿಂದ 150 ಜನ ಊಟ ಮಾಡ್ತಾರೆ ಒಂದು ಟೈಮಿಗೆ. ಮತ್ತೆ ಸುಮಾರು ಕ್ಯಾಂಡಿಡೇಟ್ಸ್ಗಳು ಕೇಳ್ತಾ ಇರ್ತಾರೆ, ಸರ್ BSF ಟ್ರೇಡ್ಸ್ಮನ್ ಟೆಸ್ಟ್ಗೆ ಒಂದು ವಿಡಿಯೋ ಮಾಡಿ, CISF ಟ್ರೇಡ್ಸ್ಮನ್ ಟೆಸ್ಟ್ಗೆ ಒಂದು ವಿಡಿಯೋ ಮಾಡಿ ಅಂತೆಲ್ಲ ಕೇಳ್ತಾ ಇರ್ತೀರಾ. ಎಲ್ಲ ಟ್ರೇಡ್ಸ್ಮನ್ಗೂ ಒಂದೇ ಟೆಸ್ಟ್ ಇರುತ್ತೆ, ಮತ್ತೆ ಒಂದೇ ತರ ಕೆಲಸಗಳಿರುತ್ತೆ. ಡಿಪಾರ್ಟ್ಮೆಂಟ್ಗಳ ಹೆಸರು ಮಾತ್ರ ಚೇಂಜ್ ಇರುತ್ತೆ, ಆದ್ರೆ ಒಳಗಡೆ ಏನು ಟ್ರೇಡ್ಸ್ಮನ್ಸ್ ಇರ್ತಾರೆ ಅವರಿಗೆ ಡ್ಯೂಟಿ ಒಂದೇ ಇರುತ್ತೆ. ಹಾಗಾಗಿ CISF ಆಗಲಿ BSF ಆಗಲಿ ಏನು ಒಂದು ಕುಕ್ ಟ್ರೇಡ್ಗೆ ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲೂ ಸೇಮೇ ಇರುತ್ತೆ. ಟೆಸ್ಟ್ ಕೂಡ ಸೇಮೇ ಮಾಡ್ತಾರೆ. ಹಾಗಾಗಿ ಯಾವುದೇ ಹೆಸರಿದ್ರು ಏನು ಪ್ರಾಬ್ಲಮ್ ಇಲ್ಲ. ನಿಮ್ಗೆ ಕುಕ್ ಟ್ರೇಡ್ ಮತ್ತೆ ಟ್ರೇಡ್ ಮೆನ್ ಹೆಸರುಗಳು ನೆನಪಿರ್ಲಿ. ಆ ಟ್ರೇಡ್ ಮೆನ್ ಆ ವಿಡಿಯೋ ಇದ್ರೆ ನೋಡಿ. ಯಾವುದೇ ಡಿಪಾರ್ಟ್ಮೆಂಟ್ ಆಗಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಪ್ಯಾರಾಮಿಲಿಟರಿ ಅಂದ್ರೆ ಎಲ್ಲ ಒಂದೇ, ಎಲ್ಲದರಲ್ಲೂ ಸೇಮ್ ಡ್ಯೂಟೀಸ್ ಇರುತ್ತೆ. ಹಾಗಾಗಿ ಕುಕ್ ಆಯ್ತು, ಮಾಲಿ ಆಯ್ತು, ಸ್ವೀಪರ್, ವಾಷರ್ ಮ್ಯಾನು, ವಾಟರ್ ಕೆರಿಯರ್, ವೇಟರ್ ಎಲ್ಲದೂ ಸೇಮ್ ಇರುತ್ತೆ. ಇದಿಷ್ಟು ಇವತ್ತಿನ CISFಗೆ ಯಾರ್ಯಾರು ಟ್ರೇಡ್ಸ್ಮನ್ ಟೆಸ್ಟ್ಗೆ ಹೋಗ್ತಾ ಇದ್ದೀರಾ ಅವರಿಗಾಗಿ ಒಂದು ಸ್ಪೆಷಲ್ ಆಗಿ ನಮ್ಮ ಮೆಸ್ಸಿಂದ ವಿಡಿಯೋನ ಮಾಡಿದ್ದೆ. ಈ ವಿಡಿಯೋದಲ್ಲಿ ನೀವು ಮೆಸ್ಸಲ್ಲಿ ಏನೇನು ಪಾತ್ರೆಗಳಿರುತ್ತೆ, ಏನೇನು ಸಾಮಾನುಗಳಿರುತ್ತೆ, ಮತ್ತೆ ಯಾವ ರೀತಿ ಅಡುಗೆ ಮಾಡ್ತಾರೆ, ಮತ್ತೆ ಚಪಾತಿನ ಹೇಗೆ ಮಾಡ್ತಾರೆ, ಚಪಾತಿದು ಸ್ಟವ್ ಹೇಗಿರುತ್ತೆ, ಮತ್ತೆ ಚಪಾತಿ ಕಲಸೋ ಮಿಷಿನ್ ಹೇಗಿರುತ್ತೆ ಅಂತ ನೀವೆಲ್ಲ ನೋಡಿ ನಿಮ್ಗೊಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೋತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಮತ್ತೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ, ಮತ್ತೆ ಈ ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡೋದನ್ನ ಮರಿಬೇಡಿ. ಮತ್ತೆ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಯಾರ್ಯಾರು ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಫ್ಯೂಚರ್ ಅಲ್ಲಿ ಏನೇ ಅಪ್ಡೇಟ್ಗಳು ಬರಲಿ, ಅಪ್ಡೇಟ್ಗಳನ್ನ ಟೈಮ್ ಟು ಟೈಮ್ ಕೊಡ್ತಾ ಹೋಗ್ತಾ ಇರ್ತೀನಿ. ಮತ್ತೆ ನನ್ನ ಅಪ್ಡೇಟ್ಗಳು 100% ಕರೆಕ್ಟ್ ಆಗಿರುತ್ತೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬೈ ಬೈ, ಟೇಕ್ ಕೇರ್, ಜೈ ಹಿಂದ್.